ಸರಿ ವಸು. ಹಾಗಾದ್ರೆ ನಾವು ಭವಾನಿ ಬಗ್ಗೆ ಮಾತಾಡ್ಲೇಬಾರ್ದಾ? ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡದಾ? ಬಿಡಲ್ಲಮ್ಮ, ಬಿಟ್ಟು ಹಿಡಿತೀನಿ. ಅವಳು ಒಂದೊಂದು ಹೆಜ್ಜೆನೆ ಮುಂದೆ ಹೋಗ್ತಿದ್ದಾಳೆ. ಅವಳ ಹೊಟ್ಟೆಲಿರೋ ಮಗು ಈ ಲೋಕನ ನೋಡೋಕ್ ಮೊದಲೇ ಪರಲೋಕ ಸೇರ್ಬೇಕು. ಹಾಗೆ ಮಾಡ್ತೀನಿ. ಏನ್ ಹೇಳ್ತಿದೀಯೇ ವಸು? ಹೌದು, ಈ ವಸುಂಧರ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಅದೇನು ಸರಿ, ಆದ್ರೆ ಇದ್ರಲ್ಲಿ ನನ್ನ ಪಾತ್ರ ಏನು? ನೀನೇ ಇದರಲ್ಲಿ ಮೇನ್ ರೋಲ್. ನಾನು ಆ ಭವಾನಿ ಮೇಲೆ ತುಂಬಾ ಪ್ರೀತಿ, ತುಂಬಾ ಕಾಳಜಿ ಇರೋ ತರ ನಡ್ಕೋತೀನಿ. ನೀನು ಈಗ ಹೇಗೆ ಅವಳಿಗೆ ಅವಮಾನ ಮಾಡ್ತಿದ್ಯೋ ಅದನ್ನ ಹಾಗೆ ಮುಂದುವರ್ಸು. ಯಾವ ಮಟ್ಟಕ್ಕೆ ಅವಳಿಗೆ ಟಾರ್ಚರ್ ಕೊಡ್ಬೇಕಂದ್ರೆ ಅವಳನ್ನ ನೀನು ಬದುಕಿರ್ಲೇಬಾರ್ದು, ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಕು ಅಂತ ಅನ್ಕೊಂಡು ಅವಳು ಸಾಯ್ಬೇಕು. ಅಲ್ಲಿ ತನಕ ಸದ್ಯಕ್ಕೆ ಇದೇ ನನ್ನ ಹತ್ರ ಇರೋ ಪ್ಲಾನ್. ಭೈರವಿ ಅವರೇ, ಕಣ್ಮುಚ್ಕೊಳ್ಳಿ. ಯಾಕೆ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಈಗ ಕಣ್ಬಿಡಿ. ಏನಿದು? ಇದು ಹರ್ಬಲ್ ಆಯಿಲ್. ಇದನ್ನ ಗಾಯದ ಮಾರ್ಕ್ ಇರೋ ಜಾಗಕ್ಕೆ ಹಚ್ಚಿದ್ರೆ ಒಂದೇ ವಾರದಲ್ಲಿ ಗಾಯದ ಮಾರ್ಕ್ ಹೋಗ್ಬಿಡುತ್ತಂತೆ. ನಿಮ್ಮ ಕೈ ಗಾಯ ಆಗಿದೆ ಅಲ್ವಾ, ಅದು ವಾಸಿ ಆದ್ಮೇಲೆ ಅಲ್ಲಿ ಸ್ಕಾರ್ ಉಳಿಯುತ್ತಲ್ವಾ, ಅದಕ್ಕೆ ಇದನ್ನ ನಾನು ತಗೊಂಡು ಬಂದಿದ್ದು. ಗಾಯ ವಾಸಿ ಆದ್ಮೇಲೆ ಇದನ್ನ ಡೈಲಿ 2 ಟೈಮ್ಸ್ ಹಚ್ಚಿದ್ರೆ ಸ್ಕಾರ್ ಹೋಗ್ಬಿಡುತ್ತಂತೆ. ಭೈರವಿ ಅವರೇ, ಯಾಕೆ ನಗ್ತಾ ಇದ್ದೀರಾ? ನಗದೆ ಇನ್ನೇನ್ ಮಾಡ್ಲಿ? ಅಲ್ಲ, ನಿಮಗಿದನ್ ಯಾರು ಕೊಟ್ರು? ರೋಡ್ ಸೈಡ್ ಮಾರ್ತಾ ಇದ್ರು, ಅದನ್ನ ತಗೊಂಡ್ ಬಂದೆ. ಎಷ್ಟ್ ಕೊಟ್ರಿ? 100 ರೂಪೀಸ್. 100 ರೂಪೀಸ್ಗೆ ಸಿಗೋ ಈ ಆಯಿಲ್ ನ ತಗೊಂಡು ಹಚ್ಚಿದ್ರೆ ಸ್ಕಾರ್ ಹೋಗುತ್ತೆ ಅನ್ನೋದಾಗಿದ್ರೆ ಎಲ್ರು 1000 ರೂಪಾಯಿ ಕೊಟ್ಟು ಟ್ರೀಟ್ಮೆಂಟ್ ಯಾಕೆ ತಗೋತಿದ್ರು? ಕಾಸ್ಟ್ಲಿ ಮೆಡಿಸಿನ್ ಯಾಕೆ ಯೂಸ್ ಮಾಡ್ತಾ ಇದ್ರು? ಎಲ್ರೂ ಇದನ್ನೇ ತಗೋತಾ ಇದ್ರು ಅಲ್ವಾ? ಭೈರವಿ ಅವರೇ, ಜಸ್ಟ್ 100 ರೂಪೀಸ್ ಅಂತ ಯಾಕೆ ಹೇಳ್ತೀರಾ? ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೆಲ್ಲ ನೋಡ್ತಾ ಇಲ್ವಾ ನೀವು? ಲಕ್ಷಾಂತರ ರೂಪಾಯಿ ಟ್ರೀಟ್ಮೆಂಟ್ಸ್ ಅಲ್ಲಿ ಕ್ಯೂರ್ ಆಗದೆ ಇರೋ ಎಷ್ಟೋ ಕಾಯಿಲೆಗಳು ಜಸ್ಟ್ 1000 ರೂಪಾಯಿ ಸಿಗೋಂತ ಹರ್ಬಲ್ ಪ್ರಾಡಕ್ಟ್ಸ್ ಇಂದ ಕ್ಯೂರ್ ಆಗಿದೆ ಅಂತ. ನೀವು ಜಸ್ಟ್ ಪ್ರೈಸ್ ನೋಡ್ಬೇಡಿ, ಅದ್ರ ಪರಿಣಾಮ ನೋಡಿ. ಅಫ್ಕೋರ್ಸ್ ನೀವ್ ಹೇಳ್ತಿರೋದು ನಿಜಾನೇ, ಆದ್ರೆ ಅದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಮಾತ್ರ ಅಪ್ಲೈ ಆಗುತ್ತೆ, ಎಲ್ಲದಕ್ಕೂ ಅಲ್ಲ. ಅದ್ರಲ್ಲೂ ಸ್ಕಾರ್ಗಳ್ಗಂತೂ ನೋ ವೇ. ಯು ನೋ ವಾಟ್, ಈ ತರ ಔಷಧಿಗಳೆಲ್ಲ ಪ್ಯೂರ್ ಆಗಿರಲ್ಲ. ಇವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ಯಾವ್ದ್ಯಾವ್ದೋ 2-3 ಆಯಿಲ್ ತಗೊಂಡು ಮಿಕ್ಸ್ ಮಾಡಿ ಅದನ್ನೇ ಹರ್ಬಲ್ ಆಯಿಲ್ ಅಂತ ಸೇಲ್ ಮಾಡ್ತಾರೆ. ನಿಮ್ಮನ್ನ ಯಾರೋ ಸರಿಯಾಗಿ ಬಕ್ರ ಮಾಡಿದ್ದಾರೆ. ಅಲ್ಲ, ನೀವೊಬ್ರು ಬಿಸ್ನೆಸ್ ಮ್ಯಾನ್ ಆಗಿ ಈ ತರ ಚೀಪ್ ಗಿಮಿಕ್ಗೆಲ್ಲ ಮೋಸ ಹೋದ್ರೆ ಹೇಗೆ? ಅಂದ್ರೆ ನಾನ್ ಮೋಸ ಹೋದೆ ಅಂತೀರಾ? ಈ 100 ರೂಪೀಸ್ ಆಯಿಲ್ ಆಣೆಗೂ 100% ಮೋಸ ಹೋಗಿದ್ದೀರಾ. ಏನೋ ಗೊತ್ತಿಲ್ಲ, ನನಗೆ ಆ ರೋಡ್ ಸೈಡ್ ಸೇಲ್ಸ್ಮನ್ ಇದನ್ನ ಮಾರ್ತಿರ್ಬೇಕಾದ್ರೆ ಇದು ಪ್ಯೂರೋ ಇಂಪ್ಯೂರೋ, ಇದು 100 ರೂಪೀಸಾ 1000 ರೂಪೀಸಾ ಅದೆಲ್ಲ ನನಗೆ ಗಮನಕ್ಕೆ ಬರಲಿಲ್ಲ. ಬರೀ ನಿಮ್ಮ ಬಗ್ಗೆ ಯೋಚನೆ ಅಷ್ಟೇ ಮಾಡಿದೆ. ಅವನಿದಕ್ಕೆ ಬರೀ 100 ರೂಪೀಸ್ ಅಲ್ಲದೆ 1000 ರೂಪೀಸ್ ಅಂದಿದ್ರು ನಾನಿದನ್ನ ನಿಮಗೆ ತಗೊಂಡು ಬರ್ತಾ ಇದ್ದೆ. ಬಿಕಾಸ್ ಐ ಲವ್ ಯು.
ಮೇಕ್ಸ್ ಮಿ ಅ ಫೂಲ್. ನಿಮ್ಮ ಪ್ರೀತಿಯಲ್ಲಿ ನಾನು ನನ್ನನ್ನೇ ಮರ್ತು ಹೋಗ್ಬಿಟ್ಟಿದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಐ ಆಲ್ವೇಸ್ ಥಿಂಕ್ ಅಬೌಟ್ ಯು ಓನ್ಲಿ. ಇವ್ರು ನನ್ ಮೇಲಿಟ್ಟಿರೋ ಪ್ರೀತಿ ಇವ್ರನ್ನೇ ಫೂಲ್ ಮಾಡ್ತಿದ್ಯಾ? ಜಾನ್ವಿ ಆಲ್ರೆಡಿ. ಡ್ಯಾಡ್, ಅಕ್ಕನೇ ಇನ್ನೂ ಬಂದಿಲ್ಲ ಡ್ಯಾಡ್. ಅಕ್ಕ ಬರ್ತಾರಮ್ಮ. ಆಮೇಲೆ ಇದು ಅಡಿಗೆ ಎಲ್ಲ ರೆಡಿನಾ? ಎಲ್ಲ ರೆಡಿ ಆಗ್ತಿದೆ ಡ್ಯಾಡ್. ಒಂದ್ 10 ಮಿನಿಟ್ಸ್ ಎಲ್ಲ ರೆಡಿ ಆಗ್ಬಿಡುತ್ತೆ. ಜಾನ್ವಿ, ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಬರ್ತಿದ್ದಾರೆ, ಸೊ ಎವ್ರಿಥಿಂಗ್ ಶುಡ್ ಬಿ ಪರ್ಫೆಕ್ಟ್. ಸರಿ ಡ್ಯಾಡ್, ಎಲ್ಲಾನು ಪರ್ಫೆಕ್ಟ್ ಆಗಿ ರೆಡಿ ಆಗಿರುತ್ತೆ. ಓಕೆನಾ? ಮೈ ಡಾರ್ಲಿಂಗ್. ಮಾಮ್, ಎಂತ ವಿಚಿತ್ರ ನೋಡಿದ್ಯಾ? ಇವರಿಬ್ರು ಬರೀ ಮಕ್ಕಳಲ್ಲ, ಕಳ್ಳನ್ ಮಕ್ಕಳು. ನಿಮ್ಮಣ್ಣ ಅಪ್ಪನೇ ಅಲ್ಲ. ಆದ್ರೂನು ಮನೇಲಿ ಎಂತ ಸಂಭ್ರಮ ನಡೀತಾ ಇದೆ ನೋಡ್ದ್ಯಾ ಮಾಮ್? ಇವ್ರ ಮಕ್ಕಳಲ್ಲ ಅಂದ್ರೂನು ಆಸ್ತಿನ್ ಮಾತ್ರ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲ ಮಾಮ್, ಇಷ್ಟೆಲ್ಲ ನಿನ್ ಕಣ್ಣೆದ್ರೆ ನಡೀತಾ ಇದ್ರೂನು ನಿಮ್ಮಣ್ಣಂಗೆ ಒಂದು ಮಾತಾದ್ರೂ ಹೇಳ್ಬಾರ್ದ? ಯಾಕೆ ಸುಮ್ನಿದ್ಯಾ? ಸುಮ್ನಿಲ್ದೆ ಇನ್ನೇನ್ ಮಾಡ್ಲಪ್ಪ, ನಿನ್ನಂತ ಮಗನ್ ಹೆತ್ತಿರೋ ತಪ್ಪಿಗೆ ಮಾತಾಡೋ ಅಧಿಕಾರನೆಲ್ಲ ಕಳ್ಕೊಂಡ್ಬಿಟ್ಟಿದೀನಿ. ಯಾಕ್ ಮಮ್ಮಿ, ನಿಮ್ ಅಣ್ಣಂಗ್ ಬಾಣ ಬಿಡು ಅಂದ್ರೆ ಆ ಬಾಣನ ನನ್ ಕಡೆನೇ ತಿರ್ಗಿಸ್ತಾ ಇದೀಯ. ಲಕ್ಕಿ, ನಾವಿನ್ನೂ ಎಷ್ಟು ದಿನ ಅಂತ ಅಣ್ಣನ್ ಕೈ ಕೆಳಗಡೆ ಇರೋದು? ನಾವು ಸ್ವತಂತ್ರವಾಗಿ ಬದುಕೋದ್ ಬೇಡ್ವಾ? ಅದಿಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ಯಾ? ಥೂನಿನ ಅಂತ ಕೆಲ್ಸ ನಾನ್ ಯಾಕೋ ಮಾಡ್ಲಿ? ನೀನು ಸ್ವಲ್ಪ ಜವಾಬ್ದಾರಿ ತಂದ್ಕೊಂಡು ಅಣ್ಣನ್ ನನ್ ಕೈಗಿಟ್ಟಿಸ್ಕೊ ಅಂತ ಹೇಳ್ತಿದೀನಿ. ಮಾಮ್, ಅದಕ್ಕೆಲ್ಲ ಇವಾಗ ಟೈಮ್ ಇಲ್ಲ. ನೀನೇ ನಿಮ್ ಅಣ್ಣನ ಹತ್ರ ಹೋಗಿ ನನ್ ಮಗ ಬದ್ಲಾಗಿದ್ದಾನೆ, ಒಳ್ಳೆ ರೀತಿಲಿ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಅಂತ ಸ್ವಲ್ಪ ಬಿಲ್ಡಪ್ ಕೊಟ್ಟು ಶಿಫಾರಸ್ ಮಾಡು ಮಾಮ್. ಅಪ್ಪ ನಮಸ್ಕಾರ ತಂದೆ. ಆ ಕೆಲ್ಸ ಮಾಡಕ್ ಹೋಗಿನೆ ಸರಿಯಾಗಿ ಉಗಿಸ್ಕೊಂಬಂದೆ ನಾನು. ಅದಕ್ಕೆ ಹೇಳ್ತಿರೋದು ನೀನು ಸ್ವಲ್ಪ ಮುತುವರ್ಜಿ ತಗೋ ಅಂತ. ಅಲ್ಲಿ ನೋಡು, ಅಣ್ಣ ಒಬ್ನೇ ಕೆಲ್ಸ ಮಾಡ್ತಿದ್ದಾನೆ. ನೀನ್ ಹೋಗಿ ಮಾವ ಏನಾದ್ರು ಕೆಲ್ಸ ಮಾಡ್ಲಾ, ಏನಾದ್ರು ಹೆಲ್ಪ್ ಮಾಡ್ಲಾ ಅಂತ ಕೇಳ್ಬೇಕು ತಾನೆ. ಓ, ಅವ್ರು ಯಾರೋ ಬರ್ತಾರೆ ಅಂತ ನಾನ್ ಮನೆ ಕೆಲ್ಸನ ಹಾಕಾಗತ್ತಾ? ನೋಡು ಲಕ್ಕಿ, ಸುಮ್ನೆ ಕೂತಿದ್ರೆ ದೇವ್ರು ಹೊರ ಕೊಡಲ್ಲ ಕಣೋ. ತಪಸ್ಸು ಮಾಡ್ಲೇಬೇಕು. ಇಲ್ಲ ಅಂದ್ರೆ ನಾವಿಬ್ರು ಬೀದಿಗ್ ಬೀಳೋದ್ ಗ್ಯಾರಂಟಿ. ಅಣ್ಣಂಗೆ ಏನಾದ್ರು ನಿನ್ಮೇಲೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ನೀನು ಜಾಹ್ನವಿನ ಮದ್ವೆ ಆಗೋಕ್ಕಾಗಲ್ಲ, ಇಡೀ ಆಸ್ತಿನ ಅನುಭವಿಸೋದಕ್ಕೂ ಆಗಲ್ಲ. ಇದ್ರ ಮೇಲೆ ನಿನ್ನಿಷ್ಟ.